ಶ್ರೀಗುರುದೇವ. ಇಂದು ನಾವು ನಿಮ್ಮ ಮುಂದೆ ಪಂಚರಕ್ಷಣೆ ನಾಟಕವನ್ನು ಪ್ರದರ್ಶಿಸುತ್ತಿದ್ದೇವೆ. ಪಾತ್ರಧಾರಿಗಳ ಪರಿಚಯ. ನನ್ನ ಹೆಸರು ತೇಜಸ್ವಿ. ನಾನು ರಾಜನ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಖುಷಿ. ನಾನು ಒಂದಿಗಳ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಎಸ್. ನಾನು ಒಂದಿಗಳ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಮಾನಸ. ನಾನು ರಕ್ಷಕರ ಪಾತ್ರ ಮಾಡುತ್ತಿದ್ದೇನೆ. ನನ್ನ ಹೆಸರು ಕರಮೆ HP. ನಾನು ರಕ್ಷಕರ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಮೇಘನಾ. ನಾನು ಮಂತ್ರಿಯ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಸತ್ಮಗೌರಿ. ನಾನು ಗಿಳಿಮರಿ ಪಾತ್ರವನ್ನು ಮಾಡುತ್ತಿದ್ದೇನೆ. ನನ್ನ ಹೆಸರು ಖುಷಿ. ನಾನು ಒಳ್ಳೆಯ ಪಾತ್ರ ಮಾಡುತ್ತಿದ್ದೇನೆ. ವಸಂತದ ವೈಭವ, ರಾಜ್ಯೋದ್ಯಾನ ಹಿನ್ನೆಲೆಯಲ್ಲಿ ಆಲಾಪ. ಆನಂತರ ಗಿಳಿವಿಂಡು ವಿಹರಿಸಿ ಹೊರಡಲು ಸಿದ್ಧವಾಗುತ್ತಿರುವಷ್ಟರಲ್ಲಿ ಒಂದು ಗಿಳಿಮರಿ ಹಣ್ಣು ತೂಗಿ ಬಾಗಿದ ಗಿಡವೊಂದನ್ನು ಕಂಡು ಸಂತೋಷದಿಂದ ಹುಚ್ಚೆದ್ದು ಕೂಗುವುದು. ಗಿಳಿಮರಿ ಗಿಳಿಮರಿ ಅಲ್ಲಿವರೆಗೆ ನಿದ್ರೆ ಮಾಡುತ್ತಿದ್ದ ಉದ್ಯಾನ ರಕ್ಷಕರು ಕೂಗಿಗೆ ಎಚ್ಚೆತ್ತು ಓಡಿ ಬರುವರು. ಗಿಳಿವಿಂಡು ಎದರಿ ಚೆಲ್ಲಪಿಲ್ಲಿ ಓಡತೊಡಗುವು. ರಕ್ಷಕರು ಕೋಲಿನಿಂದ ನೆಲಬಡಿಯುತ್ತಾ ಅಟ್ಟಿಸುವರು. ರಕ್ಷಕರ ಕೈಗಾಗಲಿ ಬಲೆಗಾಗಲಿ ಸಿಕ್ಕದೆ ಗಿಳಿಗಳು ತಪ್ಪಿಸಿಕೊಂಡು ಹಾರಿ ಹೋಗುವವು. ರಕ್ಷಕರು ಮೇಲಿಸಿರು ಬಿಡುತ್ತಾ ಕೂತುಕೊಳ್ಳುವರು. ಮರಿಗಿಳಿಯೊಂದು ಮಾತ್ರ ಪರಿವೇ ಇಲ್ಲದೆ ಹಣ್ಣು ತಿನ್ನುವುದರಲ್ಲಿ ಮಗ್ನವಾಗಿದೆ. ಗಿಳಿಮರಿ ದಣಿದು ಕೂತ ರಕ್ಷಕರ ಕಿವಿ ನೆಟ್ಟಗಾಗುವುದು. ಹುಡುಕಲು ಪ್ರಾರಂಭಿಸುವರು. ಗಿಳಿಮರಿ ರಕ್ಷಕರು ಗಿಳಿಯನ್ನು ಸುತ್ತುಗಟ್ಟುವರು. ನಿಮ್ಮ ತಾತಂದೆ, ನಿಮ್ಮ ಅಪ್ಪಂದೆ, ಎಲ್ಲ ನಮ್ಮ ರಾಜಂದು. ಗಿಡ ಮರ ಹೂ ಹಣ್ಣು ಎಲ್ಲ ನಮ್ಮ ರಾಜಂದು. ಎಂತ ರಾಜ ಗೊತ್ತೇ ನನಗೆ? ರಾಜಾದಿರಾಜ, ಸಾವಿರ ಸೇರಿಯ ರಾಜ. ಗಿಳಿಮರಿ ನಮ್ಮ ರಾಜಂದು ಭಯ ಇಲ್ಲವೇ ನಿನಗೆ? ರಾಜಂದು ಹೋಗಿ ನಮ್ಮ ಭಯವೂ ಇಲ್ವೇ ನಿನಗೆ? ರಾಜಂದು ಹೋಗಿ ಕೋಲಿನ ಭಯವೂ ಇಲ್ಲ ನಿನಗೆ? ಹಿಡಿಯೋ ಬಲೆ ಹಾಕೋ. ಬಲೆ ಬೀಸುವರು. ಗಿಳಿಮರಿ ಬಲೆಯೊಳಗೆ ಸಿಕ್ಕಿ ಬೀಳುವುದು. ನೇಪಥ್ಯದಲ್ಲಿ ವಂದಿಮಾಗದರ ಧ್ವನಿ. ಕ್ರಮೇಣ ಅವರು ರಂಗವನ್ನು ಪ್ರವೇಶಿಸುವರು. ಪ್ರವೇಶಿಸುತ್ತಿದ್ದಾರೆ. ಗಿಳಿಮರಿ ಬಿಡಿಸಿಕೊಳ್ಳಲು ಒದ್ದಾಡುತ್ತಿದೆ. ಟೇಮ್ ಟೇಮ್ ಎಂದು ಕಿರುಚುತ್ತದೆ.
ಅಷ್ಟರಲ್ಲಿ ರಾಜ ಮಂತ್ರಿ ರಾಜನಾಳಿಯ ಪ್ರವೇಶಿಸುವರು. ಯಾವ ಭಾಷೆ ಮಾತಾಡುತ್ತದೆ ಇದು? ಪ್ರಾಕೃತ ಭಾಷೆ, ನಿಜಾದ ಭಾಷೆ. ರಾಜ ರೇಗಿ ಮಂತ್ರಿಯ ಕಡೆ, ಏನಿದರ ಅರ್ಥ ಮಂತ್ರಿ? ಇದೊಂದು ಮಿಡಿಮಡಿ ಕಾಡು ಜಾತಿ ಅನಾಗರಿಕೆ ವಸಂತ ಕಾಲಕ್ಕೆ ಮಣ್ಣ ಹಚ್ಚಿ ಹಣ್ಣು ಹಂಪಲುಗಳನ್ನೆಲ್ಲ ನಾಶ ಮಾಡಿದೆ. ಇದಕ್ಕೆ ಮಾತು ಬರ್ತದೆ? ಇಲ್ಲ. ಹಾಡು ಬರ್ತದೆ? ಇಲ್ಲ. ಓದು ಬರ್ತದೆ? ಇಲ್ಲ. ನೃತ್ಯ ಬರ್ತದೆ? ಇಲ್ಲ. ತರ್ಕ ಶಾಸ್ತ್ರ ಪುರಾಣ ವ್ಯಾಕರಣ ಯಾವುದೂ ಬರುವುದಿಲ್ಲ. ಮತ್ತೇನು ಬರುತ್ತದೆ? ಜೀವನ ಎಲ್ಲ ಬರೀ ಹಣ್ಣು ತಿನ್ನುವುದನ್ನು ಮಾತ್ರ ಗೊತ್ತೇ? ಮಾತ್ರವು ಈಗಿಲ್ಲಿ ಅರಣ್ಯವಾಸಿ ನಿರಕ್ಷರ ಶಿಕ್ಷಿತ ಅಸಂಸ್ಕೃತ ನಿತ್ಯ ಬರುವುದಿಲ್ಲ, ವಿದ್ಯಾಪತಿಯ ಬೇಗ ಗೊತ್ತಿಲ್ಲ. ಇದಕ್ಕೆ ಬರುವುದು ಒಂದೇ ಗಿಡಮರ ಹಚ್ಚಿ ಕೊಂಡೆ ಮುರಿದು ಬೆಣ್ಣು ಬಡದು ಉದುರಿಸದು. ಅಯ್ಯೋ ಬಾಬಾ, ಸರಿ ಚಿ ಚಿ ಚಿ, ಬರೀ ಹಣ್ಣು ತಿನ್ನುವುದನ್ನು ಮಾತ್ರ ಗೊತ್ತೇ? ಮಹಾವಾಚಾರ ನಗರೋದ್ಯಾನದಲ್ಲಿ ಬಂದು ಹಣ್ಣು ತಿನ್ನುವುದು ಮಾತ್ರ ಗೊತ್ತೇ? ಒಂದಿಗಳು ಕಣಕಣಕು ವಿದ್ಯಾದಾನಿ ಮಹಾವಾಚಾರಪುರ ಗೋಪರ ಗೋಪರ ಗೋಪರ. ರಾಜ ಈ ಸಭೆಯ ಸುರಕ್ಷಿತ ನಾಗರಿಕ ರಾಜ್ಯದಲ್ಲಿ ರಾಜ್ಯದ ತೋಟದಲ್ಲಿ ಪಕ್ಷಿ ಜಾತಿ ನೋಡ್ರಿ. ಈ ಪಕ್ಷಿಯನ್ನು ರಾಜಜಾತಕ್ಕೆ ಸೇರಿತು. ರಾಜಮಾವ ಇದನ್ನು ರಾಜಶಾಹಿಗೆ ಸೇರಿಸುವುದು ಮುಖ್ಯ ಸತ್ಯವನ್ನು ಮಾಡಬೇಕು. ಇದರ ಅಸಹ್ಯತೆ ಏ ಅವಿದ್ಯೆಗೆ ಕಾರಣವೆಂದು ತಿಳಿದುಕೊಳ್ಳಬೇಕು. ಈ ಮರಿ ತಿನ್ನೋದೇನು ಕುಡಿಯೋದೇನು ಇದರ ಆವರಣೆಂಥದ್ದು. ಆರೋದಲ್ಲಿ ಇರೋದಲ್ಲಿ ರೆಕ್ಕೆ ಮುಖಗಳಲ್ಲಿ ಭಾರವೆಷ್ಟು? ಭಾರವೆಷ್ಟು ಈ ಅಂಶಗಳ ಬಗ್ಗೆ ಸಂಶೋಧನೆ ಮಾಡಬೇಕು. ಪ್ರಭು ಯುವರಾಜ ಅಲ್ಲದೇವರು ದೇಶ ಕೋಶ ಸಿಕ್ಕಿ ಬಂದವನು, ಹಾಗೆ ಕಡವೆಗಳನ್ನು ಒತ್ತಿ ತಂದವನು. ಸತ್ಯ ಯೋಗಿಗಳು ಪಕ್ಷಿಯ ಕ್ಷಣದಲ್ಲೂ ರಾಜನ ಆಸಕ್ತಿ ಎಷ್ಟು ಇದೆ ಎಂದು ಈ ಪ್ರಜೆಗಳಿಗೆ ತಿಳಿಸಲಾಗಲಿ. ರಾಜ